ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನು ಈ ಈರುಳ್ಳಿನ ಯಾವ ರೀತಿ ನಾವು ಈರುಳ್ಳಿ ಬೋಂಡ ಮಾಡಬೇಕಾದ್ರೆ ಅಥವಾ ಎಗ್ ಬುರ್ಜಿ ಮಾಡಬೇಕಾದ್ರೆ ಈರುಳ್ಳಿನ ನಾವು ಏನೇ ಒಂದು ವಸ್ತುನ ತಯಾರಿಸ್ಬೇಕು, ಪದಾರ್ಥನ ನಾವು ತಯಾರಿಸ್ಬೇಕು ಅಂತಂದರೆ ಈ ಥರ ಈರುಳ್ಳಿನ ನಾವು ಯಾವ ರೀತಿ ಉದ್ದವಾಗಿ ಕಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ ಉದ್ದ ಕಟ್ ಮಾಡಿ ಈರುಳ್ಳಿ ಬೋಂಡನ್ನು ತಯಾರಿಸ್ಬೋದು. ಆಮೇಲೆ ಎಗ್ ಬುರ್ಜಿ ಅಂತಾರಲ್ಲ, ಮೊಟ್ಟೆ ಪಲ್ಯ, ಅದಕ್ಕೂ ನಾವು ಯಾವ ರೀತಿ ನಾವು ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತೊಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಿದ್ದರೆ ಸ್ನೇಹಿತರೆ ನೋಡಿ, ನಾನು ದೊಡ್ಡದಾಗಿರೋವಂಥ 2 ಈರುಳ್ಳಿನ ತೊಗೊಂಡಿದ್ದೀನಿ. ನೋಡಿ, ನಾವು ಈ ಥರ ಫಸ್ಟಿಗೆ ಹೀಗೆ ಉದ್ದವಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ತೋರಿಸ್ತಾ ಇದ್ದೀನಿ. ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಮನೇಲಿ ಈ ಥರ ಇರುತ್ತಲ್ಲ, ಸಿಪ್ಪೆ ಎಲ್ಲ ತೆಗಿತೀವಲ್ಲ, ಈ ಹೀರೆಕಾಯಿ ಸಿಪ್ಪೆ, ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಗಿತೀವಲ್ಲ, ಆ ಒಂದು ಈ ಥರ ಇರುತ್ತಲ್ಲ, ಅದರಿಂದ ನಾನು ಮಾಡಬೇಕು. ನಾವೆಲ್ಲ ಏನು ಮಾಡ್ತೀವಿ, ಸಾಮಾನ್ಯವಾಗಿ ಈ ಥರ ಈಗ ಹೆಚ್ಚುತ್ತೀವಲ್ವ, ಈ ಥರ ಎಲ್ಲ ಹೆಚ್ಚಬಾರ್ದು ಸ್ನೇಹಿತರೆ. ನೋಡಿ, ಈ ಥರದ್ದೆಲ್ಲರ ಮನೇಲಿ ಇರುತ್ತಲ್ಲ ಸಿಪ್ಪೆ ತೆಗಿಯೋವಂಥದ್ದು, ಅದರಿಂದ ನೋಡಿ ಜಸ್ಟ್ ಹಿಂಗಂದರೆ ಸಾಕು ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಈರುಳ್ಳಿನಾದರೂ ನಾವು ಆರಾಮಾಗಿ ಹೆಚ್ಚಿಬೋದು. ಉದ್ದುದ್ದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿಗೆಲ್ಲ ನಾವು ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಭಾಳ ಸಿಂಪಲ್. ಆಮೇಲೆ ನಾವು ಈರುಳ್ಳಿ ಬೋಂಡ ಮಾಡ್ತೀವಿ ಅಂದರೂ ಕೂಡ ಈ ಥರ ಉದ್ದುದ್ದಕ್ಕೆ ನಾವು ಹೆಚ್ಚಿಬೋದು. ಆಮೇಲೆ ಮೊಟ್ಟೆ ಪಲ್ಯ ಮಾಡ್ಬೇಕಾದ್ರೆ ಕೂಡ ಈ ಥರ ಉದ್ದುದ್ದಕ್ಕೆ ಹೆಚ್ಚೋದ್ರಿಂದ ನಮ್ಮ ಈರುಳ್ಳಿ ತುಂಬ ಚೆನ್ನಾಗೇ ಬರುತ್ತೆ. ಆಮೇಲೆ ಬಿರಿಯಾನಿಗೆಲ್ಲ ಈ ಥರ ಡ್ರೈ ಮಾಡಿಬಿಟ್ಟು ಎಣ್ಣೆಲಿ ಕರೆದು ಹಾಕ್ತಾರೆ ನೋಡಿ ಮೇಲ್ಗಡೆ, ಆವಾಗ ನಾವು ಈ ಥರ ಮಾಡ್ಕೋಬೋದು ಸ್ನೇಹಿತರೆ. ಈ ಥರ ಉದ್ದುದ್ದು ನಾವು ತೆಳ್ಳಗೆ ಎಷ್ಟೊತ್ತಿ ನಮ್ಮ ಕಣ್ಣಲ್ಲೆಲ್ಲ ನೀರು ಬಂದು ಸುಮ್ಮನೆ ನಮಗೆ ಒಂಥರ ಟೆನ್ಷನ್ ಅಲ್ವಾ. ನೋಡಿ ಎಷ್ಟು ಚೆನ್ನಾಗೇ ಬರುತ್ತೆ. ನೋಡಿ, ಕಷ್ಟಪಡೋದೇ ಬೇಡ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತೋರಿಸ್ತೀನಿ. ಸಿಪ್ಪೆ ಬೇಕಿದ್ರೆ ಆಮೇಲೆ ಹಾಕೋಲ್ಲ. ಉದ್ದುದ ಈರುಳ್ಳಿ ಬೇಕಪ್ಪ ಅಂದಾಗ ನಾವು ಜಸ್ಟ್ ಈ ಥರ ಮಾಡಿದರೆ ಬೇಗ ಆಗಿಬಿಡುತ್ತೆ. ಚಾಕುವಿಗೆ ನಾವು ಈ ಥರ ತೆಳ್ಳಗೆ ಕಟ್ ಮಾಡ್ತೀವಿ ಅಂದರೆ ಅದೆಷ್ಟೇ ಕಟ್ ಮಾಡಿದ್ರೆ ಇಷ್ಟು ತೆಳ್ಳಗೆ ಬರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸ್ವಲ್ಪನಾದರೂ ದಪ್ಪ ಬಂದೇ ಬರುತ್ತೆ. ನೋಡಿ, ಇದು ಒಂದು ಈರುಳ್ಳಿನ ಯಾವ ಥರ ಈ ಥರ ಉದ್ದುದ್ದವಾಗಿ ಹೆಚ್ಚಬೇಕು ಅನ್ನೋದ್ರ ಬಗ್ಗೆ ಒಂದು ಟಿಪ್ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಈರುಳ್ಳಿ ಇನ್ನೊಂದು ಸೈಡ್ ನಾನು ಹೆಚ್ಚುತ್ತಾ ನೋಡಿ, ಇದೊಂದು ಇತ್ತಲ್ಲ ಅರ್ಧ, ಇದನ್ನು ಅಷ್ಟೇ ಹೆಚ್ಚುತ್ತಾ ಇದ್ದೀನಿ. ಇದನ್ನು ನಾನು ಹಾಕ್ಕೊಳ್ಳೋಣ. ಸ್ನೇಹಿತರೆ, ಇಷ್ಟು ಆರಾಮಾಗಿ ನಾವು ಹೆಚ್ಚಿಕೊಳ್ಳಲ್ವಾ. ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಈರುಳ್ಳಿನ ಹೆಚ್ಚಿದ್ವಿ. ನಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ನಾವು ಹೆಚ್ಕೊಂಡು ಅಡುಗೆಗೆ ನಾವು ಉಪಯೋಗಿಸ್ಕೋಬೋದು. ಈ ಥರ ಉದ್ದುದ್ದಕ್ಕೆ ಜಾಸ್ತಿ ಬಿರಿಯಾನಿಗೆ ಹುರಿದ್ಬಿಟ್ಟು ಲಾಸ್ಟಿಗೆ ಹಾಕ್ತಾರಲ್ಲ, ಆವಾಗ ಇದು ಜಾಸ್ತಿ ಈ ಥರ ಉದ್ದುದ್ದಕ್ಕೆ ಹೆಚ್ಚುತ್ತಾರೆ ಸ್ನೇಹಿತರೆ. ಅದನ್ನು ಆಮೇಲೆ ನಾವು ನಿಧಾನಕ್ಕೆ ಬೇಕಾದರೆ ನಾವು ಈ ಥರ ಮಾಡ್ಕೋಬೋದು. ಉಳಿದಿರೋದು ಈರುಳ್ಳಿ ಜಾರುತ್ತೆ, ಗಟ್ಟಿ ಇಟ್ಕೊಂಡು ಮಾಡಬೇಕು ಈ ಥರ.
ನೋಡಿದ್ರೆ ಸ್ನೇಹಿತರೆ, ನಾನು ನಿಮಗೆ ಜಸ್ಟ್ ತೋರ್ಸೋಕ್ಕೋಸ್ಕರ ಮಾಡಿದರೆ ಇದನ್ನೆಲ್ಲ ನಾನು ಆಮೇಲೆ ನಿಧಾನಕ್ಕೆ ಈ ಥರ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈರುಳ್ಳಿ ಬೋಂಡಕ್ಕಾದರೂ ಎಗ್ಗು ಮೊಟ್ಟೆ ಪಲ್ಯಕ್ಕಾದರೂ ಆಯಿತು, ಆಮೇಲೆ ಬಿರಿಯಾನಿಕ್ಕಾಗಿ ಯಾವುದೇ ಒಂದಕ್ಕೆ ನಾವು ಈ ಥರ ಉದ್ದುತ್ತಿಗೆ ಈರುಳ್ಳಿನ ಹೆಚ್ಕೊತೀವಿ ಅಂತಂದರೆ ಇದರ ಸಹಾಯದಿಂದ ತುಂಬ ಚೆನ್ನಾಗಿ ಬರುತ್ತೆ. ಚಾಕುವಿಗೆ ನಾವೆಷ್ಟೇ ಮಾಡ್ತೀವಿ ಅಂದರೆ ನಾವು ಕಟ್ ಮಾಡ್ತೀವಿ ಅಂದರೆ ಇಷ್ಟು ತಳ್ಳಗೆ ಬರೋದಿಲ್ಲ. ನೋಡಿರಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರೆ ಸ್ನೇಹಿತರೆ, ಈ ವಿಡಿಯೋ ನನಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.